ಸುಮಾರು 2018 ಚುನಾವಣೆಯಿಂದ ಇಲ್ಲಿಯವರೆಗೂ ಒಂದು ಕಚೇರಿ ಅನ್ನೋದು ಈ ಭಾಗದಲ್ಲಿ ಆಗಿರಲಿಲ್ಲ. ಎಲ್ಲರಿಗೂ ಅದೊಂದು ಪ್ರಶ್ನೆ ಇತ್ತು, ಏನಕ್ಕೆ ಎಲ್ಲೇ ಹೋದರೂ ಒಂದು ಕಚೇರಿ ಇಲ್ಲ, ಕಾರ್ಯಕರ್ತರು ಎಲ್ಲಿ ಹೋಗೋದು, ಭೇಟಿ ಮಾಡೋದು, ಯಾವ ಸಂದರ್ಭದಲ್ಲಿ ಬರೀ ಹೋಟಲ್ಲು ಅಲ್ಲಿ ಇಲ್ಲಿ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿತ್ತು. ಆದರೆ ಇವತ್ತು ನಮ್ಮ ಕ್ಷೇತ್ರದ ನೂತನ ಅಧ್ಯಕ್ಷರಾಗಿ KN ದಯಾನಂದ ಮೂರ್ತಿ ಅವರ ನೇತೃತ್ವದಲ್ಲಿ ಈ ಒಂದು ಕಚೇರಿ ಒಂದು ಭಾಳ ಅದ್ಧೂರಿಯಾಗಿ ಈ ಒಂದು ಶುಭ ಸೂಚನೆ, ಶುಭ ಗಳಿಗೆಯಲ್ಲಿ ಈ ಒಂದು ಕಚೇರಿ ಪ್ರಾರಂಭವಾಗಿದೆ. ಇನ್ನು ಮುಂದೆ ಈ ಕ್ಷೇತ್ರದಲ್ಲಿ, ಈ ಭಾಗದಲ್ಲಿ ಯಾವ ರೀತಿ ನಾವು ಪಕ್ಷ ಸಂಘಟನೆ ಮಾಡಬೇಕು, ಯಾವ ನಿಟ್ಟಿನಲ್ಲಿ ನಾವು ಗುರಿ ಇಟ್ಕೊಂಡಿರ್ತೀವಿ, ಈ ಏನು ಕಮಿಟಿ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಬಲವರ್ತನೆಗೆ ಅವರ ಅಧ್ಯಕ್ಷತೆಯಲ್ಲಿ ನಾವು ಕೈ ಜೋಡಿಸ್ತೀವಿ. ಮೊದಲೇದ ಇನ್ನೊಂದು ವಿಶೇಷಪ್ಪ ಏನಪ್ಪ ಅಂದರೆ, ನಾವು ಈ ನಮ್ಮ JDS ಪಕ್ಷ 25ನೇ ವರ್ಷ ರಜತ ಮಹೋತ್ಸವದ ಅಂಗವಾಗಿ ಅದೇ ಅಂಗವಾಗಿ ಅದೇ ವರ್ಷದಲ್ಲಿ ಈ ಕಚೇರಿ ಉದ್ಘಾಟನೆ ಆಗಿರೋದೇ ನಮಗೆಲ್ಲರ ಶುಭ ಸಂತೋಷ ಅಂತ ನಾವು ಹೇಳ್ಕೋಬೇಕಾಗತ್ತೆ. ತದಾದ ನಂತರ ನಾಳೆ ನಮ್ಮ ನೆಚ್ಚಿನ ನಾಯಕರು, ನಮ್ಮ ಬಡವರ ಬಂಧು ಕುಮಾರಣ್ಣನವರ ಜನ್ಮದಿನ ಇರೋದರಿಂದ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳೋದಿಷ್ಟೇ, ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅವರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಜನಪ್ರತಿನಿಧಿಯಾಗಿ ಮತ್ತು ಇನ್ನು ಜನರ ನಮ್ಮ ರಾಜ್ಯಕ್ಕೆ ರಾಜನಾಗಿ ದೊರೆಯಾಗಿ ಬರಬೇಕನ್ನೋದೇ ನಮ್ಮ ಆಸೆ ಅಂತ ನಾನು ಇಚ್ಛಿಸೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ವಿ ಮಂಜುನಾಥ್ ಅಂತ, ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರಕ್ಕೆ ಹಿಂದೆ OBC ಅಧ್ಯಕ್ಷ ಆಗಿದ್ದೀನಿ. ಈಗ ಮುಂದೆ ಯಾವ ಪದವಿ ಕೊಟ್ಟರು ತಗೊಳಕ್ಕೆ ಇಷ್ಟಪಡ್ತೀನಿ.